ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ನಾವು ಮೀಶೋ ಲಾಸ್ಟ್ ವಿಡಿಯೋಸಲ್ಲಿ ನಾನು ಯಾವ ರೀತಿ ಫೋಟೋಸ್ ಎಲ್ಲ ತೆಗೆದಿಟ್ಕೋಬೇಕು ನಾವು ಮೀಶೋಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅಂತ ನಾನು ವಿಡಿಯೋ ಹಾಕಿದ್ದೆ. ಇವತ್ತಿನ ವಿಡಿಯೋಲಿ ನಾವು ಆ ಫೋಟೋಸ್ನ ಯಾವ ರೀತಿ ನಾವು ಮೀಶೋ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು ಕ್ಯಾಟಲಾಗ್ಸ್ನ ಅಂತ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಚಾರ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಅದು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಲೈಕ್ ಡ್ರೆಸ್ ಆಗ್ಬೋದು, ಅಂದರೆ ಲೈಕ್ ಚೂಡಿ ಆ ಟೈಪು, ಅಥವಾ ಟಾಪ್ಸ್, ಈ ಥರ ಎಲ್ಲ ಡಿಫ್ರೆಂಟ್ ಸೈಜಸ್ಸಲ್ಲಿ ಇರುತ್ತಲ್ಲ. ಇವನ್ ಬಳೆ ಈ ಥರ ಎಲ್ಲ 2-4, 2-6, 2-8 ಈ ಥರ ಇರುತ್ತಲ್ಲ. ಸೊ ಆ ಸೈಜಸ್ನ ಯಾವ ರೀತಿ ಕೊಡಬೇಕು, ಈ ರೀತಿ ಎಲ್ಲ ಅಂಶಗಳನ್ನ ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡಿಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ವಿತ್ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ನಾನೇ ನನ್ನ ಸಪ್ಲೈಯರ್ ಅಕೌಂಟಲ್ಲಿ ಅದನ್ನು ಕೆಟಲಾಗ್ ಅಪ್ಲೋಡ್ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ನಿಮ್ಗೊಂದು ಡೌಟ್ಸ್ ಬರಲ್ಲ. ಆ್ಯಂಡ್ ಇನ್ನೊಂದು ಡಿಸ್ಕ್ಲೇಮರ್ ಏನಂದರೆ, ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ದಲೇ ನೋಡಿ. ಬಿಕಾಸ್ ನನಗೆ ಏನಾದರೂ ಡೌಟ್ ಬಂದರೆ ನೀವು ಕಮೆಂಟ್ಸ್ ಮಾಡಿದ್ರೆ ನನಗೆ ಸಾಧ್ಯ ಆದರೆ ಅದರಲ್ಲೇ ಆನ್ಸರ್ ಮಾಡಿಬಿಡ್ತೀನಿ. ಬಟ್ ಈ ವಿಚಾರ ಏನೇ ಡೌಟ್ಸ್ ಬಂದರೂ ಕೂಡ ಕಮೆಂಟ್ಸಲ್ಲಿ ನಾವು ಆನ್ಸರ್ ಮಾಡೋಕ್ಕಾಗಲ್ಲ ಇದನ್ನು. ಅದು ಜಸ್ಟ್ ನೀವು ಅದನ್ನು ನೋಡೇ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಯಾವ್ಯಾವ ಕಾಲಮ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ನೀವು ತಿಳ್ಕೊಬೇಕಾಗತ್ತೆ. ಇಲ್ಲಾಂದರೆ ನನಗೆ ಕಮೆಂಟ್ಸಲ್ಲಿ ಆನ್ಸರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನೀಟಾಗಿ ಈ ವಿಡಿಯೋ ನೋಡಿ. ಇನ್ ಕೇಸ್ ನಿಮ್ಗೆ ಅವಾಗ್ಲೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಬೇಕಾದ್ರೆ ಇದ್ರ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಇದನ್ನು ಸ್ಕಿಪ್ ಮಾಡ್ದಲೇ ಈ ವಿಡಿಯೋ ನೋಡಿ. ನಾನು ಯಾವುದಕ್ಕೂ ಯಾವ ವಿಡಿಯೋಗೂ ಸ್ಕಿಪ್ ಮಾಡ್ದಲೇ ನೋಡಬೇಡಿ, ನಿಮ್ಗೆ ಏನು ಬೇಕೋ ಅಷ್ಟೇ ವಿಚಾರ ನೋಡಿ ಅಂತ ನಾನು ಹೇಳಲ್ಲ. ಬಟ್ ಈ ವಿಡಿಯೋಗೆ ಯಾಕೆ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಕೆಟಲಾಗ್ ಅಪ್ಲೋಡ್ ಮಾಡಿದಾಗ. ಸೊ ಅದು ಮಾಡೋಕ್ಕೂ ಮುಂಚೆ, ಕೆಟಲಾಗ್ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ, ಸೊ ದಟ್ ಇ ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಅದೆಲ್ಲ ನಿಮಗೆ ಸಿಗ್ತಿರುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಮಾಡೋರು ಎಲ್ಸ್ ಆಲ್ರೆಡಿ ಅಂಗಡಿ ಆ ಥರ ರನ್ ಮಾಡ್ತಿರೋರಿಗೆ ಇದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮೀಶೋ ಸಿರೀಸ್ ಕಂಪ್ಲೀಟ್ ಆದಮೇಲೆ ನಾವು ಅಮೆಜಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲೂ ಕೂಡ ಇದೇ ರೀತಿ ಯಾವ ಥರ ನಾವು ಕ್ಯಾಟಲಾಗ್ಸ್ನ ಅಪ್ಲೋಡ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಕೋಬೋದು ಅಂತ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಫಸ್ಟು ಮೀಶೋ ಮುಗಿಲಿ ಅಂತ ನಾನು ಮೊದಲಿಂದ ನಾನು ನಿಮ್ಗೆ ಹೇಳಿದ್ದೆ. ಫಸ್ಟ್ ಈ ಸಿರೀಸ್ ಮುಗಿಲಿ, ದೆನ್ ನಾವು ಅಮೆಜಾನ್ ಆ್ಯಂಡ್ ಫ್ಲಿಪ್ಕಾರ್ಟ್, ಮಿತ್ರ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಸ್ನೆಲ್ಲ ಯಾವ ರೀತಿ ಡೆವಲಪ್ ಮಾಡೋದು, ಎಲ್ಲ ಪ್ರಾಡಕ್ಟ್ಸಲ್ಲಿ ಅಂದರೆ ನಮ್ಮ ಬಿಸ್ನೆಸ್ ಯಾವ್ಯಾವ ಇದರಲ್ಲಿ ನಾವು ರನ್ ಮಾಡ್ಕೋಬೋದು ಅಂತ ಅಷ್ಟೇ. ಮೇನ್ ಮೋಟೋ ಅಂದರೆ ಒಂದು ಪ್ರಾಡಕ್ಟ್ನ ಹಲವಾರು ರೀತಿಲಿ ಸೇಲ್ ಮಾಡಬೇಕು, ನಾವು ಲಾಭ ಪಡ್ಕೋಬೇಕು, ಅದೇ ಅಲ್ವಾ ಎಲ್ಲರೂ ಮಾಡೋದೇ ಅರ್ನಿಂಗ್ಗೋಸ್ಕರ ಬಿಸ್ನೆಸ್ ಅನ್ನೋದು. ಸೊ ಆದ್ದರಿಂದ ಅವನ್ನ ನೆಕ್ಸ್ಟ್ ನೋಡೋಣ. ಇವತ್ತು ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಕೆಟಲಾಗ್ ಅಪ್ಲೋಡ್ ಮಾಡೋದು ಅಂತ. ಸ್ಕಿಪ್ ಮಾಡ್ದೆಲ್ಲ ನೋಡಿ. ನಾನು ಮೀಶೋ ಅಕೌಂಟ್ ಓಪನ್ ಮಾಡ್ತಿದ್ದೀನಿ. ಇದು ಸೆಲ್ಲರ್ ಅಕೌಂಟ್ಗೆ ಹೋಗೋಣ. ಇಲ್ಲಿ ಮಾಡಿದ್ರೆ ಸಪ್ಲೈಯರ್ ಹಬ್ಬಿಗೆ ಹೋಗುತ್ತಲ್ಲ. ಓಕೆ, ಅಂದರೆ ನಾನು ಶಾಪಿಂಗ್ ಇದನ್ನು ವಿಂಡೋ ಓಪನ್ ಮಾಡಿದ್ದೆ, ಅದಕ್ಕಾಗಿ ಇದು ಬಂತು. ಈಗ ಸಪ್ಲೈಯರ್ ಅಕೌಂಟಿಗೆ ನಾವು ಬಂದಿದ್ದೀವಿ. ಸೊ ಇದರಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, 4th ಆಪ್ಷನ್ನು ಇನ್ವೆಂಟ್ರಿ ಅಂತ ಇದೆಯಲ್ಲ, ಹೋಮ್, ಆರ್ಡರ್ಸ್, ರಿಟರ್ನ್ಸ್, ಇನ್ವೆಂಟ್ರಿ ಆ್ಯಂಡ್ ಮೆನ್ಯೂ. ಈ ಬಾರಲ್ಲಿ ಇನ್ವೆಂಟ್ರಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಓಕೆ, ಇದು ನನ್ನ ಪ್ರಾಡಕ್ಟ್ಸ್ ಅಪ್ಲೋಡ್ ಮಾಡಿರೋ ಅಂಥವು. ಆ್ಯಕ್ಟಿವೇಶನ್ ಇರೋ ಅಂಥವು 8, ಪೆಂಡಿಂಗ್ ಇರೋವು, ಬ್ಲಾಕ್ ಮಾಡಿರೋವು, ನಾನು ಪಾಸ್ ಮಾಡಿರೋವು. ಪಾಸ್ ಅಂದರೆ ಏನಿಲ್ಲ, ಅದು ಬೇರೆ ಯಾರಿಗೂ ಕಾಣಬಾರ್ದು ಅಂತ ಅಷ್ಟೇ. ಅಂದರೆ ಒಂದು ಡಿಸ್ಪ್ಯಾಚ್ ಅಥವಾ ಸ್ಟಾಕ್ ಇಲ್ಲದೆ ಇದ್ದಾಗ, ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಆದಾಗ ಪಾಸ್ ಅಂತ ಮಾಡ್ಕೋಬೋದು. ಡಿಫ್ರೆಂಟ್ ಟೈಪ್ಸಲ್ಲಿ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಮೇಲೆ ಅಪ್ಲೋಡ್ ನ್ಯೂ ಕೆಟಲಾಗ್ಸ್ ಹಿಯರ್ ಅಂತ ಇದೆಯಲ್ಲ ಆಪ್ಷನ್ನು, ಬ್ಲೂ ಕಲರ್ ಬಾಕ್ಸಲ್ಲಿ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ. ಅಂದರೆ ಏನು ಪ್ರಾಡಕ್ಟ್ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ ಡೀಟೇಲ್ಸು. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಇದೆ, ಅದು ಮ್ಯಾಂಡೇಟ್ರಿ. ಈ ಥರ ರೆಡ್ ಮಾರ್ಕ್ ಇರುತ್ತೆ ನೋಡಿ. ಬಟ್ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿದ್ದೀನಿ, ನಿಮಗೆ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನೀವು ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದೆಯಾ, ಅಷ್ಟು ಟಫ್ ಕೆಲಸ ಏನಲ್ಲ, ಈಸಿಯಾಗೆ ಮಾಡ್ಕೋಬೋದು. ಬಟ್ ಈ ಸ್ಟೆಪ್ಸ್ ಗೊತ್ತಿರಬೇಕಷ್ಟೇ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಕ್ಯಾಟಗರಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಮೆನ್ ಫ್ಯಾಷನ್, ವುಮೆನ್ ಫ್ಯಾಷನ್, ಹೋಮ್ ಆ್ಯಂಡ್ ಲಿವಿಂಗ್, ಕಿಡ್ಸ್ ಟಾಯ್ಸ್, ಈ ಥರ ಡಿಫ್ರೆಂಟು, ಮೊಬೈಲ್ಸ್, ಅದೇನು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಆಟೋಮೇಟಿವ್ಸ್, ಬ್ಯೂಟಿ, ಪರ್ಸ್ನಲ್ ಕೇರ್, ಈ ಥರ ಎಷ್ಟೊಂದು, ಗ್ರೋಸರಿ, ಹೋಮ್ ಆ್ಯಂಡ್ ಕಿಚನ್, ಹೆಲ್ತ್ ಆ್ಯಂಡ್ ವೆಲ್ನೆಸ್, ಈ ಥರ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಕ್ರಾಫ್ಟ್ ಅಂದರೆ ನಾನು ಹೇಳಿದ್ದೆ ನಿಮ್ಗೇನಾದರೂ ಆ ಥರ
ನಿಮಗೆ ಸ್ಕಿಲ್ಸ್ ಇದ್ದರೆ ಅದನ್ನು ನೀವೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ಬೋದು ಅಂತ. ಸೊ ಆ ಥರ ಪೆಟ್ ಸಪ್ಲೈಸ್ ಅಂದರೆ ಈಗ ಪೆಡಿಗ್ರಿ ಆ ಥರ ರಿಲೇಟೆಡ್ ಟು ಪೆಟ್ಸ್ ಫುಡ್ಡು ಅದು ಇದು ಏನಾದರೂ ಇರುತ್ತಲ್ಲ ಆ ಟೈಪು. ಆಫೀಸ್ ಸಪ್ಲೈ, ಸ್ಟೇಷ್ನರಿ, ಬುಕ್ಸ್ ಆಗ್ಬೋದು, ಬ್ಯಾಗ್, ಲಗೇಜ್ ಬ್ಯಾಗ್ಸ್, ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಡಿಪೆಂಡಿಂಗ್ ಆನ್ ಯುವರ್ ಪ್ರಾಡಕ್ಟ್ಸು. ನೀವೇನು ಸೇಲ್ ಮಾಡ್ತಿದ್ದೀರಾ ಆ ಆಪ್ಷನ್ನ ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ರಾಂಗ್ ಸ್ಟೆಪ್ ಮಾಡಿದ್ರೆ ನಾವು ಈಗ ಸಪೋಸ್ ವುಮೆನ್ ಕ್ಯಾಟಗರಿ ಅಂತ ಕೊಡ್ತೀವಿ ಅಂದ್ಕೊಳ್ಳಿ, ನೀವು ಯಾವುದೋ ಮೆನ್ ಕ್ಯಾಟಗರಿಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ನ ಹಾಕಿರ್ತೀರ. ಆವಾಗ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ಸು ವುಮೆನ್ ಕ್ಯಾಟಗರಿಲಿ ಬರೋದೇ ಇಲ್ವಲ್ಲ, ಸೊ ಕಸ್ಟಮರ್ಸಿಗೆ ಕಾಣಿಸೋದೇ ಇಲ್ಲ. ಸೊ ಆ ತಪ್ಪನ್ನ ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಇವತ್ತು ಬಳೆನೇ ಅಪ್ಲೋಡ್ ಮಾಡಿ ತೋರಿಸ್ತೀನಿ, ಬಿಕಾಸ್ ಡಿಫ್ರೆಂಟ್ ಸೈಜಸ್ ಎಲ್ಲ ಕೊಡೋದೆಲ್ಲ ಇಲ್ಲೇ ಹೇಳ್ಬಿಡ್ಬೋದು. ಆದ್ದರಿಂದ ವುಮೆನ್ ಫ್ಯಾಷನ್ ಅಂತ ಸೆಲೆಕ್ಟ್ ಮಾಡಿ. ಅದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ಎತ್ನಿಕ್ ವೇರ್, ವೆಸ್ಟರ್ನ್ ವೇರ್, ಆಕ್ಸೆಸರೀಸ್, ಫುಟ್ ವೇರ್, ಇನ್ನರ್ ಆ್ಯಂಡ್ ಸ್ಲೀಪ್ ವೇರ್, ಸ್ಪೋರ್ಟ್ಸ್, ವುಮೆನ್ ಎತ್ನಿಕ್ ವೇರ್, ಮೆಟರ್ನಿಟಿ ಐಟಮ್ಸ್ ಈ ಥರ ಇರುತ್ತಲ್ಲ, ಅಂದರೆ ಲೈಕ್ ಮೆಟರ್ನಿಟಿ ಟಾಪ್ಸ್ ಆ ಥರ ಯೂಸ್ ಮಾಡೋವಂಥವೆಲ್ಲ ಇರುತ್ತಲ್ಲ. ಸೊ ಈ ರೀತಿ ಡಿಫ್ರೆಂಟ್ ಸಬ್ ಕ್ಯಾಟಗರೀಸ್ ಬರುತ್ತೆ. ಇದರಲ್ಲಿ ನಾನು ಆಕ್ಸೆಸರೀಸ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಬಿಕಾಸ್ ಬಳೆ ಅನ್ನೋದು ಒಂದು ಆಕ್ಸೆಸರಿ ಅಲ್ವಾ. ಸೊ ಥರ್ಡ್ ಆಪ್ಷನ್ ಆಕ್ಸೆಸರೀಸ್ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ಕೆಲವು ಆಕ್ಸೆಸರೀಸ್ ಎಲ್ಲ ತೋರಿಸುತ್ತೆ, ಲೈಕ್ ಜ್ಯುವೆಲರಿನ, ಬೆಲ್ಟ್ಸಾ, ಫ್ಯಾಷನ್ ಆಕ್ಸೆಸರೀಸಾ, ಕ್ಯಾಪ್ಸ್, ಆ್ಯಡ್ಸ್, ಅಂದರೆ ಕ್ಲಿಪ್ಸಾ, ಡಿಫ್ರೆಂಟಾಗಿ. ಓಕೆ, ಈಗ ವಾಚಸ್, ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ಇದರಲ್ಲಿ ನಿಮ್ಮದು ಸೂಟೇಬಲ್ ನಿಮಗೆ ಗೊತ್ತಾಗುತ್ತೆ ಯಾವ ಐಟಮು ಏನಂತ ನಿಮಗೆ ಒಂದು ಐಡಿಯಾ ಇರುತ್ತಲ್ಲ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಕ್ಯಾಟಗರಿನ ಸಬ್ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂದು ಜ್ಯುವೆಲರಿಲೇ ಬರುತ್ತೆ ಬಳೆ, ಆದ್ದರಿಂದ ಜ್ಯುವೆಲರಿ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಏನು ಅಂತ ಬ್ಯಾಂಗಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡಿ. 1 2 3 4 5th ಆಪ್ಷನ್ ಇದೆ ನೋಡಿ, ಬ್ಯಾಂಗಲ್ಸ್, ಬ್ರೇಸ್ಲೆಟ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಅಂತ. ಆರ್ ಜ್ಯುವೆಲರಿ ಸೆಟ್, ಮಂಗಳ್ಸೂತ್ರಾಸ್, ಈ ಥರ ಎಷ್ಟೊಂದಿದೆ. ಜ್ಯುವೆಲರಿ ಆರ್ಗನೈಸರ್ ಬಾಕ್ಸಸ್, ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ನೀವು ಸೇಲ್ ಮಾಡೋ ಐಟಮ್ ಮೇಲೆ ಈ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟು, ಇದನ್ನು ಮಿಸ್ ಮಾಡಬೇಡಿ. ಬ್ರಾಸ್ಲೆಟ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ನೆಕ್ಸ್ಟು ಇದು ಪ್ರಾಡಕ್ಟ್ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ನೋಡಿ. ಪ್ರಾಡಕ್ಟ್ ನೇಮ್ ಡಿಫ್ರೆಂಟಾಗಿ ಏನೇನು ಕೊಡಬೇಕು ಇದನ್ನೆಲ್ಲ ಫಿಲ್ ಮಾಡೋಣ. ಅದಕ್ಕೂ ಮುಂಚೆ ಅಪ್ಲೋಡ್ ಅನ್ನೋ ಒಂದು ಬಾಕ್ಸ್ ಥರ ಕಾಣ್ತಿದೆಯಲ್ಲ, ಆರೋ ಮಾರ್ಕ್ ಟೈಪು, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಲಿ ನೀವೇನು ಸೇವ್ ಮಾಡ್ಕೊಂಡಿರ್ತೀರ ಫೋಟೋಸು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ಅಂದರೆ ಇದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಅದೆಲ್ರಿಗೂ ಗೊತ್ತಿರುತ್ತೆ ಬೇಸಿಕ್ಕು, ಬಟ್ ಹೇಳಿದೆ ಅಷ್ಟೇ. ಇಲ್ಲಿ ಅಪ್ಲೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಕೆಲವು ಬರುತ್ತೆ. ಅಲೋಡ್ ಅಂತ ಇದೆ ನೋಡಿ. ಈ ಥರ ಏನು ಪ್ಲೇನ್ ಇರಬೇಕು, ಅಂದರೆ ಆ ಫೋಟೋ ಮೇಲೆ ಯಾವುದು ಈ ಥರ ಲೋಗೋ ಟೈಪ್ ಆಗ್ಬೋದು, ಬ್ಲರ್ ಆಗಿರೋದು ಅದು ಇದು ಏನೂ ಇರಬಾರ್ದು. ಬಟ್ ಡಿಫ್ರೆಂಟಾಗಿ ಅದ್ರ ಮೇಲೆ ಪ್ರೈಸ್ ಆಗ್ಬೋದು, ಲೋಗೋಸ್ ಆಗ್ಬೋದು. ಈಗ ಬೇರೆ ಯಾರೋ ವೆಂಡರ್ಸ್ ಕಳಿಸಿರ್ತಾರೆ, ಅವ್ರ ಲೋಗೋ ಇರುತ್ತೆ ಅದ್ರ ಮೇಲೆ, ಅದನ್ನು ಅಲೋ ಮಾಡಲ್ಲ ಇಲ್ಲಿ. ಜಸ್ಟ್ ಅದು ಏನೂ ಇಲ್ದಿರೆ ಜಸ್ಟ್ ನಿಮ್ಮ ಪ್ರಾಡಕ್ಟ್ ಅಷ್ಟೇ ಅಲ್ಲಿ ಕಾಣ್ತಿರ್ಬೇಕು. ಈಗ ಬೈ ಒನ್ ಗೆಟ್ ಟು ಈ ಥರ ಎಲ್ಲನೂ ಕೆಳಗಡೆ ಕೊಡಬೇಕು ಬಿಟ್ಟರೆ ನಾವು, ಅಂದರೆ ಟೈಟಲ್ಸಲ್ಲಿ ಆಗ್ಬೋದು, ಡಿಫ್ರೆಂಟ್ ಕಾಲಮ್ಸಲ್ಲಿ ಆಗ್ಬೋದು, ಬಿಟ್ಟರೆ ಆನ್ ಫೋಟೋ ಅದ್ರ ಮೇಲೆ ಏನೂ ಕಾಣಬಾರ್ದು. ಸೊ ಪ್ಲೇನ್ ಆಗಿರಬೇಕು, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ನಾನು ಈಗ ಗ್ಯಾಲರಿಲಿ ಕೆಲವು ಇದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ಥರ ಏನೋ ಇದೆ. ಈ ಫೋಟೋ ಬಳೆ ಬ್ಯಾಂಗಲ್ಸ್ ಫೋಟೋ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ಒಂದು ಅಪ್ಲೋಡ್ ಆಯಿತು. ಓಕೆ, ಇದೇ ಬ್ಯಾಂಗಲ್ನ ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋಸ್ ತೆಗೆದಿಟ್ಕೋಬೇಕು ಬೇರೆ ಅಂತ ಹೇಳಿದ್ನಲ್ಲ ನಾನು. ಸೊ ಅದನ್ನು ಇದೊಂದು ಸೆಲೆಕ್ಟ್ ಮಾಡ್ತೀನಿ. ಸೊ 2 ಫೋಟೋ ಅಪ್ಲೋಡ್ ಆಯಿತು. ಇನ್ನೊಂದು ಸೆಲೆಕ್ಟ್ ಮಾಡ್ತೀನಿ, ಸೇಮ್ ಬ್ಯಾಂಗಲ್ಲು, ಈ ಥರ ಆಯಿತು. ಬಟ್ ಇಲ್ಲೇನಾಗುತ್ತೆ ಅಂದರೆ, ನೀವು ಫಸ್ಟು ಅಪ್ಲೋಡ್ ಮಾಡಿರ್ತೀರಲ್ಲ ಸೇಮು ವಿತೌಟ್ ಎನಿ ಡಿಸೈನ್ ಚೇಂಜ್ ಆಗ್ಬೋದು, ಏನೂ ಇಲ್ಲದೆ ಇರೋ ಅಂಥವು 4-5 ಫೋಟೋಸ್ ಈ ಥರ ಅಪ್ಲೋಡ್ ಮಾಡ್ಬೋದು. ಬಟ್ ಅದು ಡಿಸೈನ್ ಚೇಂಜ್ ಬಂದರೆ ಮತ್ತೆ ಅಪ್ರೂವಲ್ ಆಗಲ್ಲ. ಅಂದರೆ QC ಪಾಸ್ ಅಂತ ಹೇಳ್ತಾರೆ ಅದನ್ನು ನಾನು ಹೇಳ್ತೀನಿ, ಈ ವಿಡಿಯೋಲಿ ಹೇಳ್ತೀನಿ. ಸೊ ಅದು ಅಪ್ರೂವಲ್ ಆಗಲ್ಲ, ಆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಇವು ಸೇಮ್ ಪ್ರಾಡಕ್ಟ್ನ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಆಗ್ಬೋದು, ಡಿಸೈನ್ಸ್ ಎಲ್ಲ ನೀಟಾಗಿ ಕಾಣಂಗೆ ನಾನು ನಿನ್ನೆ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಆ ರೀತಿ ಫೋಟೋಸ್ನ ತೆಗೆದು ಇಟ್ಕೊಳ್ಳಿ.
ನೆಕ್ಸ್ಟ್ ಆಪ್ಷನು ಪ್ರಾಡಕ್ಟ್ ನೇಮ್ ಅಂತ ಕಾಣ್ತಿದ್ದಿಲ್ಲ, ಅಲ್ಲಿ ಏನಾದರೂ ಕೊಡಿ. ಅಂದರೆ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ ಅಂತ ನಾನು ಕೊಡ್ತೀನಿ. ಜಸ್ಟ್ ನಾನಿದು ಆ್ಯಕ್ಟಿವೇಟ್ ಮಾಡಲ್ಲ, ನಿಮ್ಗೆ ಅಪ್ಲೋಡ್ ಮಾಡಲಿಕ್ಕಷ್ಟೇ, ಅಪ್ಲೋಡ್ ಮಾಡೋದು ಹೇಳ್ಕೊಡ್ಲಿಕ್ಕಷ್ಟೇ ನಾನು ಇದನ್ನು ಮಾಡ್ತಿದ್ದೀನಿ. ನೆಕ್ಸ್ಟ್ ಇದನ್ನು ಪಾಸ್ ಮಾಡ್ತೀನಿ, ಇಲ್ಲ ಡಿಲೀಟ್ ಮಾಡ್ತೀನಿ, ಯಾಕಂದರೆ ಇದು ನನ್ನ ಹತ್ರ ಸ್ಟಾಕ್ ಇಲ್ಲ. ಇದು ಓಲ್ಡ್ ಫೋಟೋಸ್ ಯಾವುದೋ ಇತ್ತು ನನ್ನ ಹತ್ರ, ಸೊ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಸ್ ಅಂತ ಕೊಡ್ತೀವಿ. ಫಾರ್ ವುಮೆನ್ ಈ ಥರ ಕೊಡ್ಬೋದು. ಅಂದರೆ ಡಿಫ್ರೆಂಟಾಗಿ ನೀವು ಇನ್ನೂ ಯುನೀಕಾಗಿ ಏನಾದರೂ ಕೊಡ್ಬೋದು. ಸರ್ಚ್ ಫ್ರೆಂಡ್ಲಿ ಇರಬೇಕು, ಕಸ್ಟಮರ್ಸ್ ಏನಂತ ಈ ಬಳೆನ ಸರ್ಚ್ ಮಾಡ್ಬೋದು ಅನ್ನೋ ಥಾಟ್ನ ನೀವು ಯೋಚನೆ ಮಾಡಿ ಇಲ್ಲಿ ಟೈಟಲ್ಸ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಆಪ್ಷನು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೀಬೇಕು. ಏನಾದರೂ ಸಮಥಿಂಗ್ ಇದ್ರ ಬಗ್ಗೆ, ಅಂದರೆ ಪ್ರಾಡಕ್ಟ್ ಬಗ್ಗೆ ಬರೀಬೇಕು. ಇನ್ ಕೇಸ್ ಅದು ನಿಮಗೆ ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ, ಇದನ್ನು ಪಾಸ್ ಮಾಡಿಕೊಂಡು ChatGPT ಓಪನ್ ಮಾಡಿ, ಅದನ್ನು ತೋರಿಸ್ತೀನಿ. ಗೂಗಲ್ಗೆ ಹೋಗಿ ChatGPT ಅಂತ ಸರ್ಚ್ ಮಾಡಿ. ChatGPT ಅಂತ ಓಪನ್ ಮಾಡಿದ್ರೆ ಇಲ್ಲಿ ಮ್ಯಾಟ್ ಡಿಸ್ಕ್ರಿಪ್ಷನ್ ಫಾರ್ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಸ್ ಟು ಅಪ್ಲೋಡ್ ಇನ್ ಮೀಶೋ ಅಂತ ಕೊಡಿ. ಓಕೆನಾ? ಅವಾಗ ಏನು ಬರುತ್ತೆ, ಆರ್ ಇ ಕಾಮರ್ಸ್ ಬಿಸ್ನೆಸ್ ಈ ಥರ ಕೊಟ್ಟಾಗ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಅದು ನೋಡಿ, ಪ್ರಾಡಕ್ಟ್ ಡೀಟೇಲ್ಸ್, ಟೈಪ್ ಏನೋ ಟ್ರೆಡಿಷ್ನಲ್ ಟೈಪ್ ಇದೆ, ಪ್ರೀಮಿಯಂ ಕ್ವಾಲಿಟಿ ಇದೆ, ಸೈಜಸ್ 2, 4 to 6 ಅವೈಲೇಬಲ್ ಇದೆ. ಈ ಥರ ಇದು ಯಾವಾಗ ಸ್ಟೈಲ್ ಮಾಡ್ಬೋದು ನಾವು, ಕುರ್ತೀಸ್ ಜೊತೆ, ಸ್ಯಾರಿ ಜೊತೆ, ಲೆಹೆಂಗಾಸ್ ಜೊತೆ ಇದನ್ನು ಹಾಕ್ಬೋದು. ಈ ಥರ ಎಲ್ಲ ಇದನ್ನು ಹೇಳುತ್ತೆ. ಜಸ್ಟ್ ಇದನ್ನು ಕಾಪಿ ಮಾಡಿಬಿಟ್ಟು, ಈ ಥರ ಕಾಪಿ ಮಾಡಿಬಿಟ್ಟು ನೆಕ್ಸ್ಟ್ ಸೇಮ್ ಇದರಲ್ಲೇ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು. ನೀವೇನು ನಿಮಗೆ ಏನಪ್ಪ ಲೈನ್ಸ್ ಎಲ್ಲ ಕೂಡಿಸಿ ಅದು ಇದು ಮಾಡಿ ಡಿಸ್ಕ್ರಿಪ್ಷನ್ ಬರೆಯೋ ಅವಶ್ಯಕತೆಯೇ ಇಲ್ಲ. ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ಇನ್ನೂ ಚೆನ್ನಾಗಿ, ಇನ್ನೂ ಏನಾದರೂ ಅದ್ರ ಡಿಸ್ಕ್ರಿಪ್ಷನ್ ನಿಮ್ಗೆ ಇಷ್ಟ ಆಗಲಿಲ್ವಾ, ನೆಕ್ಸ್ಟ್ ಇನ್ನೊಂದ್ಸರಿ ಕೇಳಿ ChatGPTನೇ, ಬೇರೆ ಇನ್ನೂ ಡಿಫ್ರೆಂಟಾಗಿ ಸರ್ಚ್ ಯುನೀಕಾಗಿ ಏನೆಲ್ಲ ಮಾಡ್ಬೋದು ನಾವಿಲ್ಲಿ, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕ್ಬೋದು ಅಂತ ಅಲ್ಲೇ ಕೇಳಿ, ಮತ್ತು ಅದನ್ನೇ ಪೇಸ್ಟ್ ಮಾಡಿ. ಎಕ್ಸ್ಟ್ರಾ ಎಫರ್ಟ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಇದು ಡಿಸ್ಕ್ರಿಪ್ಷನ್ ಬಗ್ಗೆ. ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಮೂವ್ ಆಗುತ್ತೆ. ನೋಡಿ, ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ವೆಯ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ಫಸ್ಟ್ ಫೀಲ್ಡಲ್ಲಿ, ಅದೊಂದು 300 grams ಅಂತ ಕೊಡಿ. ಕ್ಲೋಜರ್ ಅನ್ನೋ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಕ್ಲೋಜರ್ ಅಂದರೆ ಅದು ಯಾವ ಟೈಪ್ ಇದೆ, ನಿಮ್ಮದು ಏನಪ್ಪ ಬ್ಯಾಂಗಲ್ ಯಾವ ರೀತಿ ಇದೆ. ಅಂದರೆ ಕೆಲವು ಲಾಕ್ ಆಗಿರೋ ಬ್ಯಾಂಗಲ್ಸ್ ಬರುತ್ತೆ, ಕೆಲವು ಹುಕ್ ಇರೋ ಬರುತ್ತೆ, ಕೆಲವು ಇಂಟರ್ಲಾಕ್ ಇರುತ್ತೆ, ಇಲ್ಲ ಅಂದರೆ ಬಟನ್ ಪ್ರೆಸ್ ಮಾಡೋ ಅಂತ ಇರುತ್ತೆ, ಫೋಲ್ಡ್ ಓವರ್ ಅಂತ ಇರುತ್ತೆ. ಈ ಥರ ನಮ್ಮದು ಜಸ್ಟ್ ಹಿಂಗೆ ಹಾಕಿ ತೆಗಿಯೋವಂಥದ್ದಲ್ವ, ಫೋಲ್ಡ್ ಓವರ್ ಅಂತ ಕರಿತೀವಿ ಅದನ್ನು. ಸೊ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಅದೇನು ಗೋಲ್ಡ್ ಇದೆಯಲ್ಲ, ಗೋಲ್ಡ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಜೆನರಿಕ್ ನೇಮ್, ಬ್ಯಾಂಗಲ್ಸ್ ಅಂತಾನೆ ಅಂತೀವಲ್ವ ನಾವು, ಬ್ರೇಸ್ಲೆಟ್, ಬ್ಯಾಂಗಲ್ಸ್, ಈ ಥರ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಬ್ರೇಸ್ಲೆಟ್ ಆ್ಯಂಡ್ ಬ್ಯಾಂಗಲ್ಸ್ ಈ ಥರ ಬರುತ್ತೆ. ಸೊ ನಾವು ಹಾಕಿರೋವಂಥ ಪ್ರಾಡಕ್ಟು ಬ್ಯಾಂಗಲ್ಸು, ಸೊ ಬ್ಯಾಂಗಲ್ಸ್ ಅಂತ ಸೆಲೆಕ್ಟ್ ಮಾಡಿ. ನೆಟ್ ಕ್ವಾಂಟಿಟಿ ಇದು ಇಂಪಾರ್ಟೆಂಟು. ಕೆಲವು ಸೆಟ್ ಆಫ್ ಬ್ಯಾಂಗಲ್ಸ್ ಅಲ್ವ ನಾವು ಹಾಕಿರೋದು, ಅದರಲ್ಲಿ ಎಷ್ಟಿದೆ ಅಂತಲೂ ಇಲ್ಲೇ ಹಾಕ್ಬೋದು. ಅಥವಾ ಅಂದರೆ ಇದ್ರ ಏನು ಅರ್ಥ ಅಂದರೆ, ನಾವು ಈಗ ಐಟಮ್ನ ಒಬ್ಬರು ಅಂದರೆ ಲೈಕ್ ಪ್ರಾಡಕ್ಟ್ನ ಆರ್ಡರ್ ಮಾಡಿ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡ್ತಾರಲ್ಲ ಕಸ್ಟಮರು, ಆವಾಗ ನಾವು ಎಷ್ಟು ಕೊಡ್ತೀವಿ ಅಂತ. ಓಕೆನಾ? 1 ಅಷ್ಟೇ ನಾವು ಡಿಸ್ಪ್ಯಾಚ್ ಮಾಡ್ತಿಲ್ಲ, ಸೊ 1 ಅಂತ ಕೊಡಬೇಕಿಲ್ಲಿ. ಅಕೇಶನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ, ಒಂದು ಎತ್ನಿಕ್ ಕ್ಯಾಶುವಲ್ ಥರ ಯೂಸ್ ಮಾಡ್ಬೋದು, ಏನಾದರೂ ಕೊಡ್ಬೋದು ಇಲ್ಲಿ. ಫೆಸ್ಟಿವಲ್, ವೆಸ್ಟರ್ನ್ ಕ್ಯಾಶುವಲ್, ವೆಸ್ಟರ್ನ್ ಪಾರ್ಟಿ, ಬ್ರೈಡಲ್ಲು, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕೊಡಿ. ಬ್ರೈಡು ಯೂಸ್ ಮಾಡ್ಬೋದು, ಎತ್ನಿಕ್ ಆಗಿ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಜಾಸ್ತಿ ಯಾವುದಕ್ಕೆ ಪ್ರಿಫರ್ ಮಾಡಿದ್ರೆ ಬ್ರೈಡಲ್ ಅಂತನ ಬ್ರೈಡಲ್ಲೇ ಕೊಡಿ ಅಷ್ಟೇ. ಏನಾದರೂ ಆಪ್ಷನ್ಸ್ ಕೊಡ್ಬೋದು, ಡಿಪೆಂಡ್ಸ್ ಆನ್ ಯು. ಪ್ಲೇಟಿಂಗ್ ಅಂದರೆ ಅದ್ರ ಮೇಲೆ ಏನು ಪ್ಲೇಟ್ ಆಗಿದೆ ಅಂತ. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿನ ಅದು ಮೈಕ್ರೋ ಪ್ಲೇಟಿಂಗ್, ಆಕ್ಸಿಡೈಸ್ಡ್ ಅಂದರೆ ಈಗ ಸಿಲ್ವರ್ ಕಲರಲ್ಲೆಲ್ಲ ಬರುತ್ತಲ್ಲ ಆ ಥರನ, ಅಥವಾ ರೋಸ್ ಗೋಲ್ಡ್ ಪ್ಲೇಟೆಡ್ ಇದೆಯಾ, ಅಥವಾ ಗೋಲ್ಡ್ ಪ್ಲೇಟ್ ಮ್ಯಾಟ್ ಫಿನಿಶಿಂಗ್ ಇದೆಯಾ ಅಂತ. ನಾನು ಗೋಲ್ಡ್ ಪ್ಲೇಟೆಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಪ್ರಾಡಕ್ಟ್ ಡಯಾಮೀಟರು ಇದು ಏನೋ ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಜಸ್ಟು 220 ಅಂತ ಕೊಡಿ ಅಷ್ಟೇ, ಅದೇನು ಅಷ್ಟು ದೊಡ್ಡ ಮ್ಯಾಟ್ರ್ ಆಗಲ್ಲ. ನೆಕ್ಸ್ಟು ಪ್ರಾಡಕ್ಟ್ ಡೈಮೆನ್ಷನ್ ಯೂನಿಟ್ ಅಂತ ಇದೆಯಲ್ಲ, ಅದು ನೀವು ಏನರಲ್ಲಿ ಕೊಟ್ಟಿದ್ದೀರಾ, 20 ಅಂತ ಕೊಟ್ಟಿದ್ದೀನಿ ನಾನು, ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದೀನಿ, ಫೀಟ್ ಎಲ್ಲ ಇಂಚಸ್ ಎಲ್ಲ ನಾನು ಸೆಂಟಿಮೀಟ್ರ್ ಅಂತ ಹೇಳ್ತೀನಿ. ಸೊ ಅದು ಅಷ್ಟು ಆಗಿ ಏನಿದಾಗಲ್ಲ.
ಇಲ್ಲಿ ಸೈಜಿಂಗ್ ಅಂತ ಇದೆ ನೋಡಿ, ಈ ಆಪ್ಷನ್ ತುಂಬ ಇಂಪಾರ್ಟೆಂಟು. ಈ ಸೈಜಿಂಗ್ ಅನ್ನೋ ಆಪ್ಷನಲ್ಲಿ ಕೆಳಗಡೆ ಅಡ್ಜಸ್ಟಬಲ್, ನಾನ್ ಅಡ್ಜಸ್ಟಬಲ್ ಅಂತ ಇದೆ. ಅಡ್ಜಸ್ಟಬಲ್ ಅಂದರೆ ಅದು ಸ್ವಲ್ಪ ಇದು ಹುಕ್ ಟೈಪ್ ಬರುತ್ತಲ್ಲ, ಆ ರೀತಿ ಬ್ಯಾಂಗಲ್ಸ್ ಆಗುತ್ತೆ. ನಮ್ಮದು ನಾಟ್ ಅಡ್ಜಸ್ಟಬಲ್, ಜಸ್ಟು ಅದು ಒಂದೇ ಬ್ಯಾಂಗಲ್ ಅಲ್ವಾ ನಮ್ಮದು, ಜಸ್ಟ್ 2 4 2 6 2 8 ಈ ಥರ ಇರುತ್ತೆ. ಬಟ್ ಅದಕ್ಕೇನೋ ಅಡ್ಜಸ್ಟ್ ಮಾಡಲಿಕ್ಕೆ ನಮ್ಗೆ ಆಪ್ಷನ್ ಇಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಸ್ಟೋನ್ ಟೈಪ್, ಅದ್ರ ಮೇಲೆ ಏನಾದರೂ ಸ್ಟೋನ್ ಇದೆಯಾ ಅಥವಾ ಸ್ಟೋನೇ ಇಲ್ವಾ, ಈ ಥರ ನೋ ಸ್ಟೋನ್ ಅಂತ ಕೊಡ್ಬೋದು. ಆ ಆಪ್ಷನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟ್ರೆಂಡ್ ಅನ್ನೋ ಆಪ್ಷನ್ ಇದೆ. ಅದು ಯಾವುದಕ್ಕೆ ಏನು ಟ್ರೆಂಡಿಂಗ್ ಆಗಿದೆ ಅದು ಅನ್ನೋದು, ಫ್ಲೋರಲ್ ಏನಾದರೂ ಒಂದು ಆಪ್ಷನ್ ಕೊಡ್ಬೋದು ನೀವು. ಅಂದರೆ ನಿಮ್ಮ ಪ್ರಾಡಕ್ಟ್ ನೀಟಾಗಿ ನಿಮಗೆ ಗೊತ್ತಿರಬೇಕು ಅದೇನು ಎತ್ತ ಅಂತ. ಆ್ಯಂಡ್ ಲೈಕ್ ಏನು ಅಂದರೆ ಅದು ಯಾವುದ್ರ ಬಗ್ಗೆ ಇದೆ ಅನ್ನೋ ರೀತಿ, ಅಂದರೆ ಯಾವ ಟೈಪ್ ಇದೆ ಬ್ಯಾಂಗಲ್ಲು, ರೋಸ್ ಗೋಲ್ಡಾ, ಈ ಥರ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿದ್ರೆ ಈ ಆಪ್ಷನ್ಸ್ನ ಸೆಲೆಕ್ಟ್ ಮಾಡೋದು ತುಂಬ ಈಸಿ. ನೆಕ್ಸ್ಟ್ ಬ್ಯಾಂಗಲ್ ಸೆಟ್ಟಾ, ಬ್ಯಾಂಗಲ್ಸ್ ಇದಂತ ಕೇಳ್ತೆ. ಬ್ಯಾಂಗಲ್ ಸೆಟ್ ಅಲ್ವಾ ನಮ್ಮದು. ಸೊ ಇಲ್ಲಿ ಸೈಜ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ಫಸ್ಟ್ ಫ್ರೀ ಸೈಜ್ ಅಂತ ಕೊಟ್ಕೊಳ್ಳಿ ನೀವು. ಇಲ್ಲಿ ನೋಡಿ 2 2 2 3 2 4 2 5 2 6 ಈ ಥರ ಎಲ್ಲ ಇದೆಯಲ್ಲ, ಫ್ರೀ ಸೈಜ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಫಸ್ಟ್ ಕ್ಲಿಕ್ ಮಾಡಿಕೊಂಡು ಡನ್ ಅಂತ ಕೊಡಿ. ಅಲ್ಲಿ ಫ್ರೀ ಸೈಜ್ಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ನಾವು ಇದನ್ನು ಅಂದರೆ ಲೈಕ್ ಸೈಜಸ್ನ ಚೇಂಜ್ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಆಪ್ಷನು ಪ್ರೈಸ್ ಆ್ಯಂಡ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಮೀಶೋ ಪ್ರೈಸ್ ಅಂದರೆ ನಿಮಗೆ ಎಷ್ಟು ಅಕೌಂಟಿಗೆ ಬರಬೇಕು ಅನ್ನೋದು ಮೀಶೋ ಪ್ರೈಸ್ ಆಗುತ್ತೆ. ಇದು ಸಪೋಸ್ ನೀವೊಂದು 150 ಬ್ಯಾಂಗಲ್ಸ್ ಅಂದ್ಕೊಳ್ಳಿ, ಅದು ಮ್ಯಾನುಫ್ಯಾಕ್ಚರಿಂದ ತಂದಿರೋದು. ನೀವು ಅದು ಅಕೌಂಟಿಗೆ ಒಂದು 350 ಬರ್ಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಮೇಲೆ 200 ಲಾಭ ಇಡ್ತೀರಾ ಅಂದ್ಕೊಳ್ಳಿ. 150 300 ಅಂದರೆ 150 ಆಗುತ್ತಲ್ಲ. ಸೊ 350 ಆರ್ 400 ಅಂದ್ಕೊಳ್ಳಿ. ಅದು ಪ್ರೈಸಿಂಗ್ ಎಲ್ಲ ನೆಕ್ಸ್ಟ್ ಮಾತಾಡೋಣ. ಒಂದು 400 ನೀವು ನಿಮ್ಮ ಅಕೌಂಟಿಗೆ ಬರಬೇಕು ಅಂದ್ಕೊಂಡಿದ್ದೀರಾ. ಸೊ 400 ಅಂತ ಕೊಡಿ. ನೆಕ್ಸ್ಟ್ ಆಪ್ಷನ್ ಏನಂದರೆ ನೋಡಿ, ಸಜೆಸ್ಟೆಡ್ ಪ್ರೈಸ್ ಅಂತ ಬಂದ್ಬಿಡುತ್ತೆ ಇಲ್ಲಿ. ಹೈಯೆಸ್ಟ್ ಆರ್ಡರ್ಸ್ ಅಟ್ ದಿಸ್ ಪ್ರೈಸ್ ಅಂದರೆ 211 ರೂಪೀಸ್ ಕೊಟ್ಟರೆ ನಿಮಗೆ ತುಂಬ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಸೊ ಈ ಪ್ರೈಸ್ನ ಕೊಡಿ ಅಂತ ಹೇಳ್ತಾರೆ, ಬಟ್ ಅಷ್ಟೆಲ್ಲ ಕಡಿಮೆ ಕೊಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಆಪ್ಷನ್ ರಾಂಗ್ ಆ್ಯಂಡ್ ಡಿಟೆಕ್ಟಿವ್ ಪ್ರಾಡಕ್ಟು ರಿಟರ್ನ್ ಆದರೆ ಎಷ್ಟೊಂದು, ಇದು ಜಸ್ಟು 10 ರೂಪೀಸ್ ಮಾತ್ರ ಲೆಸ್ ಮಾಡಿ ಕೊಡಿ. ಓಕೆ, 400 ಅಂತ ಇದೆಯಲ್ಲ, 390 ರೂಪೀಸ್ ಅಂತ ಕೊಡಿ. MRP ನಮ್ಮ ಇಷ್ಟ, 400 ಓಕೆ, ಆದರೆ ಡಬಲ್ಲು 800 ಹಾಕಿ. ಆವಾಗ 50% ಲಾಭಕ್ಕೆ ನಾವು ಕೊಡ್ತಿದ್ದೀವಿ ಅಂತ ಕಸ್ಟಮರ್ಗೆ ಹೇಳ್ಬೋದು. ಸೊ ದಟ್ ನೋಡಿ, ಅವಾಗೇನಾಗುತ್ತೆ, ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕಾಣಿಸ್ತಿದೆಯಾ ನಿಮಗೆ, ಕಸ್ಟಮರ್ ಪ್ರೈಸು 460 ಕಾಣುತ್ತೆ. ಅಂದರೆ ನಾವು ನೋಡಿ, ನಾನು ಲಾಸ್ಟ್ ವೀಡಿಯೋಸಲ್ಲಿ ಎಲ್ಲೋ ಹೇಳಿದ್ದೆ ನಿಮಗೆ, ನಾವು 400 ಹಾಕಿದ್ರೆ ಅದಕ್ಕೆ ಡೆಲಿವರಿ ಶಿಪ್ಪಿಂಗ್ ಚಾರ್ಜಸ್ಸು ಎಲ್ಲ ಆ್ಯಡ್ ಮಾಡಿ ಮೀಶೋ ಪ್ರೈಸಲ್ಲಿ ಕಸ್ಟಮರಿಗೆ ಕಾಣಿಸುತ್ತೆ ಪ್ರೈಸ್ ಅಂತ ಹೇಳಿದ್ನಲ್ಲ. ಸೊ ಅದರಲ್ಲಿ ಕಸ್ಟಮರ್ ಪ್ರೈಸು ನಾವು 400 ಹಾಕಿರುವಂಥ ಐಟಮ್ಮು ಕಸ್ಟಮರ್ಗೆ ಕಾಣಿಸೋದು 460 ರೂಪೀಸು. ಅಲ್ಲೇ ಕೆಳಗಡೆ ಇದೆ ನೋಡಿ ಆಪ್ಷನು, ಶಿಪ್ಪಿಂಗ್ ಪೇಯ್ಡ್ ಬೈ ಕಸ್ಟಮರು 60 ರೂಪೀಸ್ ಅಂತ ಇದೆಯಲ್ಲ ಅದು. ಸೊ 400 ಇದೆಯಲ್ಲ. ಬ್ಯಾಂಕ್ ಸೆಟಲ್ಮೆಂಟ್ ಅಕೌಂಟು ಎಷ್ಟು ಬರುತ್ತೆ ಅದರ ಡೀಟೇಲ್ಸ್ ಎಲ್ಲ ಇರುತ್ತೆ. 388 ರೂಪೀಸ್ ನಮಗೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ GSTಗೆ 10 ರೂಪೀಸ್ ಕಟ್ ಆಗುತ್ತೆ. ಆ್ಯಂಡ್ ರಾಂಗ್ ಆ್ಯಂಡ್ ಡಿಟೆಕ್ಟಿವ್ ಪ್ರಾಡಕ್ಟ್ಸ್ ಆ ಥರ ಏನಾದರೂ ಇದ್ದರೆ 390 ರೂಪೀಸ್ ಅಷ್ಟೇ ಕ್ರೆಡಿಟ್ ಆಗುತ್ತಲ್ಲ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ಸು. ಇದು ಪ್ರೈಸಿಂಗ್ ವಿಡಿಯೋ ಮಾಡಿದಾಗ ನಾನು ಇದು ಫುಲ್ ಡೀಟೇಲಾಗಿ ಹೇಳ್ತೀನಿ. ಜಸ್ಟ್ ಇಲ್ಲಿ ನೀವು ಏನೇನು ಕೊಡಬೇಕು ಅಂತ ಮಾತ್ರ ಹೇಳ್ತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಆಪ್ಷನು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ಕಂಟ್ರಿ ಆರ್ ಆರಿಜಿನ್, ಕಂಟ್ರಿ ಯಾವುದು ನಮ್ಮದು ಇಂಡಿಯಾ. ಓಕೆ, ಮ್ಯಾನುಫ್ಯಾಕ್ಚರರ್ಸ್ ನೇಮು, ಎಲ್ಲಿಂದ ತಂದಿದ್ದೀರಾ ಅಥವಾ ನಿಮ್ಮದೇ ಕೊಟ್ಕೋಬೋದು. ನಾನು ಮಾನ್ವಿ ಫ್ಯಾಷನ್ಸ್ ಅಂತಲೇ ಕೊಡ್ತೀನಿ. ಮ್ಯಾನುಫ್ಯಾಕ್ಚರರ್ಸ್ ಅಡ್ರೆಸ್ಸು ಇದು ಕೊಡ್ಬೋದು, ಇಲ್ಲದೇ ಇರ್ಬೋದು, ನಾಟ್ ನೀಡೆಡ್. ಇದು ಆ್ಯಕ್ಚುಲಿ ಈಗ ಆ್ಯಡ್ ಮಾಡಿದ್ದಾರೆ, ಮುಂಚೆಲ್ಲ ಇದಿರಲಿಲ್ಲ. ಪ್ಯಾಕರ್ಸ್ ನೇಮು ಮಾನ್ವಿ ಫ್ಯಾಷನ್ಸ್ ಅಂತಲೇ ಕೊಡ್ತೀನಿ ನಾನು. ಓಕೆ, ಈ ಥರ ಪ್ಯಾಕರ್ಸ್ ಅಡ್ರೆಸ್ಸು ಡೀಟೇಲ್ಸು ನೋಡಿ. ಇದೆಲ್ಲ ಫಿಲ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಮೂವ್ ಆಗುತ್ತೆ. ಸೊ ಏನೋ ಒಂದು ಕೊಡಿ, ಜಸ್ಟ್ ಸುಮ್ಮನೆ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. ಅಂದರೆ ನೀಟಾಗಿ ಫಿಲ್ ಮಾಡಿ, ಜಸ್ಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಮಾಡ್ತೀನಿ. ಅಷ್ಟೇ ಮಾಡ್ತಿದ್ದೀನಿ, ಬೇರೆ ಏನಿಲ್ಲ. ನೆಕ್ಸ್ಟ್ ಸೇಮ್ ಆ್ಯಸ್ ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದನ್ನೇ ತೊಗೊಬಿಡುತ್ತೆ. ಇದು ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇದು ಮೂವ್ ಆಗುತ್ತೆ ನೋಡಿ. ಅಡಿಷ್ನಲ್ ಡೀಟೇಲ್ಸ್ ಅಂತ ಇರುತ್ತೆ. ಸ್ಟೈಲ್ ಪ್ರಾಡಕ್ಟ್, ಇಲ್ಲಿ ಏನಂದರೆ ನಮ್ಮದು ಎಷ್ಟೊಂದು ಪ್ರಾಡಕ್ಟ್ಸ್ ಇರುತ್ತೆ.
ಸೊ ನಮಗೆ ಆರ್ಡರ್ ಬಂದಾಗ ಇದೇ ಪ್ರಾಡಕ್ಟ್ ಬಂದಿದೆ, ಇದೇ ಸೇಮ್ ಡಿಸೈನ್ ಬಂದಿದೆ ಅಂತ ನಮಗೆ ಗೊತ್ತಾಗೋಕ್ಕೋಸ್ಕರ ಇಲ್ಲಿ ಕೋಡ್ ಕೇಳುತ್ತೆ ಅಷ್ಟೇ. ನಾನು ಬ್ಯಾಂಗಲ್ 1 ಅಂತ ಕೊಡ್ತೀನಿ, ಜಸ್ಟ್ 1 2 3 ಅಂತ ಕೊಡ್ತೀನಿ, ಜಸ್ಟ್ ಅಷ್ಟೇ. ಇದನ್ನ ನೆನ್ಪಿಟ್ಕೊಳ್ಳಿ, ಬ್ಯಾಂಗಲ್ 1 2 3. ನೆಕ್ಸ್ಟ್ ಯಾರಾದರೂ ಇದನ್ನ ಆರ್ಡರ್ ಮಾಡಿದ್ರೆ ಬ್ಯಾಂಗಲ್ 1 2 3 ನಿಮ್ಗೆ ಆರ್ಡರ್ ಬಂದಿದೆ ಅಂತಾನೆ ಕೋಡ್ ಬಂದ್ಬಿಡುತ್ತೆ. ಸೊ ನಮ್ಗೆ ಈಸಿಯಾಗಿ ಇದನ್ನ ಪಿಕ್ ಮಾಡ್ಬೋದು. ನಮ್ಗಿರೋ ಪ್ರಾಡಕ್ಟ್ಸಲ್ಲಿ ಇದನ್ನ ಈಸಿಯಾಗಿ ಸಿಗುತ್ತೆ, ಆ ಥರ ಅಷ್ಟೇ. ಜಸ್ಟ್ ಅದಕ್ಕೋಸ್ಕರನೇ ಇದು ಮಾಡೋದು. ನೆಕ್ಸ್ಟ್ ಅದು ಕಾಪರ, ಬ್ರಾಸ್ ಈ ಥರ ಕೇಳುತ್ತೆ. ಬ್ರ್ಯಾಂಡು, ಎನಿ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಬೋದು. AV ಫ್ಯಾಷನ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ, ಇದು ಬ್ರ್ಯಾಂಡ್ ಅಪ್ರೂವಲ್ ಆ ರೀತಿ ಏನೂ ಕೇಳಲ್ಲ. ಬಟ್ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಈಗ ನಾವು AV ಫ್ಯಾಷನ್ ಇಂಡಿಯಾ ಅಂತ ಕ್ಲಿಕ್ ಮಾಡಿದ್ದೀವಲ್ಲ ಇಲ್ಲಿ, ಬಟ್ ಅಮೆಜಾನ್ ಆ್ಯಂಡ್ ಇಂಡಿಯಾದಲ್ಲಿ ಫ್ಲಿಪ್ಕಾರ್ಟ್ ಈ ಥರ ಪ್ಲಾಟ್ಫಾರ್ಮ್ಸಲ್ಲಿ AV ಫ್ಯಾಷನ್ಸಿಂದ ಅಪ್ರೂವಲ್ ಲೆಟರ್ ಕೇಳುತ್ತೆ. ನಾವು ಅಪ್ರೂವಲ್ ಲೆಟರ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ಅಮೆಜಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಪ್ಲಾಟ್ಫಾರ್ಮ್ಸಲ್ಲಿ. ಬಟ್ ಮೀಶೋಲ್ಲಿ ಏನೂ ಅದನ್ನು ಕೇಳಲ್ಲ. ನಾವೇನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ನೀಟಾಗೆ ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಅಮೆಜಾನ್, ಫ್ಲಿಪ್ಕಾರ್ಟ್ ಸೀರೀಸ್ ಮಾಡಿದಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ಏನು ಮಾಡಬೇಕು ಯಾವ ರೀತಿ ಅಂತ. ಸೊ ಈಗ ನೆಕ್ಸ್ಟ್ ಅನ್ನೋ ಆಪ್ಷನ್ ಕೊಟ್ಟರೆ ನೆಕ್ಸ್ಟ್ ಮೂವ್ ಆಗುತ್ತೆ. ಬಟ್ ಇದು ವಿಡಿಯೋ ಲೆಂತಿ ಆಗುತ್ತೆ, ಐ ನೋ. ಬಟ್ ಇದನ್ನೆಲ್ಲ ಹೇಳಲೇಬೇಕಲ್ವ, ಇಲ್ಲಾಂದರೆ ಇದನ್ನು ಹೆಂಗೆ ಅಪ್ಲೋಡ್ ಮಾಡ್ತೀರಾ ನೀವು? ಸೊ ಆದಷ್ಟು ನಾನು ಸಾಧ್ಯ ಆದಷ್ಟು ಬೇಗ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ನೋಡಿ, ಇಷ್ಟೇ ಟೈಮ್ ತೊಗೊತಿದೆ, ಡೋಂಟ್ ಮೈಂಡ್. ಬಟ್ ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ನಾನು ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಸ್ಕಿಪ್ ಮಾಡ್ದೆಲ್ಲ ನೋಡಿ ಅಂತ ಹೇಳಿದೆ. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ಸು ಇನ್ವೆಂಟ್ರಿ ಅಂತ ಇದೆಯಲ್ಲ. ಇನ್ವೆಂಟ್ರಿ ಅಂದರೆ ಏನಿಲ್ಲ, ನಿಮ್ಮ ಹತ್ರ ಅದು ಪ್ರಾಡಕ್ಟ್ಸ್ ಎಷ್ಟಿದೆ ಅಂತ. ಸಪೋಸ್ ನಾನೊಂದು 10 ಅಂತ ಕೊಡ್ತೀನಿ ಅಂದ್ಕೊಳ್ಳಿ, ಅಷ್ಟೇ. ಇಲ್ಲಿ SKU ID ಅಂತ ಇದೆಯಲ್ಲ, ನಾವು ಇದನ್ನು ಬ್ಯಾಂಗಲ್ 1 2 3 ಅಂತ ಕೊಟ್ವಿ ನೋಡಿ ಸ್ಟಾರ್ಟಿಂಗಲ್ಲಿ, ಅದೇ ಅಷ್ಟೇ, ಬೇರೆ ಏನಿಲ್ಲ. ಇದನ್ನು ಚೇಂಜ್ ಮಾಡಬಾರ್ದು, ಇದು ಸೇಮ್ ಇರಬೇಕು. ಎರಡು ಮ್ಯಾಚ್ ಆದಾಗ ಅಷ್ಟೇ ಅದು ನೆಕ್ಸ್ಟು ಮೂವ್ ಆಗುತ್ತೆ, ಇಲ್ಲಾಂದರೆ ಅದು ಎರರ್ ಬಂದ್ಬಿಡುತ್ತೆ. ಸೊ ಆ ಕೋಡ್ ಅನ್ನೋದು ಎರಡೂ ಕಡೆ ಒಂದೇ ಇರಬೇಕು, ಅವಾಗಷ್ಟೇ ಅದು ಮ್ಯಾಚ್ ಆಗುತ್ತೆ, ಇಲ್ಲಾಂದರೆ ಅದು ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ರಿವ್ಯೂ ಅಂತ ಕೊಡಿ. ರಿವ್ಯೂ ಅಂತ ಕೊಟ್ಟರೆ ನೋಡಿ, ಇಷ್ಟು ನೀವೇನು ಪ್ರೈಸ್ ಕೊಟ್ಟಿದ್ದೀರಾ, 400 ರುಪೀಸು. ನಿಮ್ಮ ರಾಂಗ್ ಪ್ರಾಡಕ್ಟ್ ಬಂದರೆ ಎಷ್ಟು, ಅದ್ರ MRP ಎಷ್ಟು, ನೆಟ್ ವೆಯ್ಟು ಎಲ್ಲ ಏನು ನೀವು ಫಿಲ್ ಮಾಡಿದ್ದೀರಾ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಇನ್ನೇನಾದರೂ ಬೇಕಂದರೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲನೂ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೆಟಲಾಗ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕೆಟಲಾಗ್ ಅಂತ ಕೊಟ್ಟರೆ ಪ್ರಾಡಕ್ಟು ಈ ರೀತಿ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, QC ಇನ್ ಪ್ರೋಗ್ರೆಸ್ ಅಂತ ಇದೆ ನೋಡಿ, ಈ ರೀತಿ ಬರಬೇಕು. QC ಸ್ಟೇಟಸ್, QC ಇನ್ ಪ್ರೋಗ್ರೆಸ್ ಅಂದರೆ ಅದು ಇನ್ನೂ ಅಪ್ಲೋಡ್ ಆಗ್ತಿದೆ, ಆ್ಯಕ್ಟಿವೇಶನ್ ಆಗಿಲ್ಲ ಅಂತ ಅಷ್ಟೇ. ಇನ್ನು ಒಂದು 5 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಇಲ್ಲೇನು ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ಏನಾದರೂ ನೀವು ಕೋಡ್ ಏನಾದರೂ ಚೇಂಜ್ ಮಾಡಿ ಅಲ್ಲೊಂದು ಕೋಡ್ ಕೊಟ್ಟು SKU ID ಕೇಳಿದಾಗ ಬೇರೆ ಕೋಡ್ ಕೊಟ್ಟಾಗ ಸ್ವಲ್ಪ ಡಿಫ್ರೆನ್ಸ್ ಆದರೆ ಅಲ್ಲಿ ಸ್ವಲ್ಪ ಎರರ್ ಬರುತ್ತೆ, ಆ್ಯಂಡ್ ಅದು ಹೇಳುತ್ತೆ ಎಲ್ಲಿ ಎರರ್ ಇದೆ ಅಂತಲೇ ತೋರಿಸುತ್ತೆ. ಸೊ ನೆಕ್ಸ್ಟ್ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು, ಈ ಥರ ಆಪ್ಷನ್ಸ್ ಇರುತ್ತೆ. ಈಗ ನಾನು ಬ್ಯಾಕ್ ಹೋಗ್ಬಿಟ್ಟು ನೋಡೋಣ, ಇನ್ನೊಂದು ಸರಿ ಚೆಕ್ ಮಾಡೋಣ ಆಗಿದೆಯೋ ಇಲ್ವೋ ಅಂತ. ಸೊ ಈ ಫುಲ್ಲು ಬ್ಯಾಕ್ ಬಂದ್ಬಿಟ್ವಾ. ನೆಕ್ಸ್ಟ್ ಇನ್ವೆಂಟ್ರಿ ಆಪ್ಷನ್ನ ಕ್ಲಿಕ್ ಮಾಡಿ ಕೆಳಗಡೆ, ಹೋಮ್ ಆರ್ಡರ್ಸ್ ರಿಟರ್ನ್ಸ್ ಇನ್ವೆಂಟ್ರಿ ಅಂತ ಇದೆ, ಇನ್ವೆಂಟ್ರಿನ ಕ್ಲಿಕ್ ಮಾಡಿ ನೋಡಿ. ವ್ಯೂ ಪ್ರಾಡಕ್ಟ್ QC ಪಾಸ್ ಆಗಿದೆ. ಈಗ ನಾವೇನು ಅಪ್ಲೋಡ್ ಮಾಡಿದ್ವಲ್ಲ ತೋರಿಸ್ತೀನಿ ನೋಡಿ. ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ಥರ ಇದೆ, QC ಪಾಸ್ ಆಗಿ ಇದು ನೋಡಿ, ಈ ಬ್ಯಾಂಗಲ್ಸ್ ಅಪ್ಲೋಡ್ ಆಗಿದೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ ಇದು. ಸೊ ಈಗ ಸೈಜಸ್ನ ಯಾವ ರೀತಿ ಕೊಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ಸ್ ಇಲ್ಲ, ಅದರ ಪಕ್ಕ ಮೋರ್ ಅನ್ನೋ ಆಪ್ಷನ್ ಇದೆ ನೋಡಿ. ಆ ಮೋರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಆ್ಯಡ್ ನ್ಯೂ ವೇರಿಯಂಟ್ ಅನ್ನೋ ಆಪ್ಷನ್ ಬರುತ್ತೆ ನಿಮಗೆ. ಆ್ಯಡ್ ನ್ಯೂ ವೇರಿಯಂಟ್, ಇದನ್ನು ನೀಟಾಗಿ ನೋಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಆ್ಯಡ್ ನ್ಯೂ ವೇರಿಯಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ವೇರಿಯಂಟ್ ಅಂತ ಇರುತ್ತೆ. ಇಲ್ಲಿ 2 4 ಅಂತ ಸೆಲೆಕ್ಟ್ ಮಾಡಿ. ಎಷ್ಟು ಸ್ಟಾಕ್ ಇದೆ? 2 4 ಒಂದು 4 ಇದೆಯಾ, 4 ಅಂತ ಆ್ಯಡ್ ಮಾಡಿ. ಓಕೆ, ನೆಕ್ಸ್ಟ್ SKU ID ನಾವು ಮೊದಲೇ ಏನು ಕೊಟ್ಟಿದ್ವಿ ಹೇಳಿ, ಬ್ಯಾಂಗಲ್ಸ್ 1 2 3 4 ಅಂತ ಕೊಟ್ಟಿದ್ವಲ್ಲ, 1 2 3 ಅಂತ ಏನೋ ಕೊಟ್ಟಿದ್ವಿ. ಸೊ ಅಷ್ಟೇ, ಆ್ಯಡ್ ವೇರಿಯಂಟ್ ನೋಡಿ. ಈಗ ನೆಕ್ಸ್ಟು 2 4 ಆ್ಯಡ್ ಆಯಿತು.
ನೆಕ್ಸ್ಟ್ ಇದಕ್ಕೆ ಇನ್ನೊಂದು 2 6 ಆ್ಯಡ್ ಮಾಡಬೇಕಾ, ಸೇಮ್ ಪ್ರೋಸೆಸ್ಸು. ನೆಕ್ಸ್ಟ್ ಕೆಳಗಡೆ ಮೋರ್ ಅಂತ ಪ್ರೆಸ್ ಮಾಡಿ ಆ್ಯಡ್ ನ್ಯೂ ವೇರಿಯಂಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ 2 6 ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಅದು ಎಷ್ಟು ಸ್ಟಾಕ್ ಇದೆ ಒಂದು 4 ಅಂತ ಅದನ್ನು ಹಾಕಿ. ನೆಕ್ಸ್ಟ್ SKU ID ಅಂತ ಕೊಡಿ ಬ್ಯಾಂಗಲ್ಸ್, ಅಥವಾ ನೀವು ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು. ಏನು ಬ್ಯಾಂಗಲ್ಸ್ 1 2 3 ಯಾವ ಸೈಜು 2 6 2 6 ಅಂತ ಕೊಡ್ಬೋದು. 2 4ಗೆ 2 4 ಅಂತ ಕೊಡ್ಬೋದು. ಅವಾಗ ನಿಮ್ಗೆ ಈಸಿಯಾಗಿ ಅದು ಬೇಗ ಸಿಗುತ್ತೆ ಅಂತ ಅಷ್ಟೇ. ಇದು ಅವ್ರಿಗೆ ರೆಫರೆನ್ಸ್ ಸಿಗಲ್ಲ, ಇದು ನಮ್ಮ ರೆಫರೆನ್ಸಿಗೆ ಅಷ್ಟೇ. 2 3 1 2 3 ಬ್ಯಾಂಗಲ್ಸ್ ನೇಮು, ಬಟ್ ಅದು ಸೈಜ್ ಏನು 2 6 ಹಿಂಗೂ ಕೊಟ್ಕೋಬೋದು ನೋಡಿ ಅಷ್ಟೇ, ಅದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ 2 6 2 8 ಆ್ಯಡ್ ಮಾಡಬೇಕಾ, ಸೇಮ್ ಪ್ರೋಸೆಸ್ ಈ ಥರ. ಸೊ ಇದು ಅರ್ಥ ಆಗಿದೆ ಅಂದ್ಕೊತೀನಿ ನಿಮಗೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ವಿಡಿಯೋ ಲೆಂತಿ ಆಯಿತು, ಐ ಆಮ್ ವೆರಿ ಸಾರಿ. ಇದಕ್ಕಿಂತ ಕಡಿಮೆ ಟೈಮಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಟಾಪಿಕ್ಕು. ಸೊ ಇದು ಲೆಂತಿ ಆದರೂ ಪರವಾಗಿಲ್ಲ ಅಂತಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಮೇ ಬಿ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ಡೌಟ್ ಇದೆ ನನಗೆ ಖಂಡಿತ ಕಮೆಂಟ್ ಮಾಡಿ. ಇದರಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ. ಆ ಪ್ರೈಸಿಂಗ್ ಎಲ್ಲ ನಾನು ಇನ್ನೊಂದು ವಿಡಿಯೋಲಿ ಹೇಳ್ತೀನಿ, ಅಥವಾ ನೆಕ್ಸ್ಟ್ ವಿಡಿಯೋನ ಅದನ್ನೇ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ಪ್ರೈಸಿಂಗ್ ನಾನು ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರೈಸಸ್ಸಲ್ಲಿ, GST ಆ್ಯಂಡ್ ನಮ್ಮ ಖರ್ಚು, ಪ್ಯಾಕಿಂಗು ಆ್ಯಂಡ್ ರಿಟರ್ನ್ ಬಂದಾಗ 160 ರುಪೀಸ್ ಎಲ್ಲ ಕಟ್ಟಾಗುತ್ತಲ್ಲ, ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಾವು ಪ್ರೈಸಿಂಗ್ ಕೊಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಇವತ್ತಿನ ವಿಚಾರ. ಆ್ಯಂಡ್ ಇದು ಕೆಟಲಾಗ್ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ. ಅಂಡ್ ಯಾವ್ಯಾವ್ದು ಕೆಟಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಇದ್ವಿ ಆ ಫೋಟೋಸ್ನ ನಾನು ಹೇಳಿದ್ದೆ 4 ಫೋಟೋಸ್ ಇದ್ರೆ ಒಳ್ಳೇದು. ಒಂದು ಪ್ರಾಡಕ್ಟು ಡಿಸೈನ್ಸ್ ಎಲ್ಲ ಕಾಣೋ ರೀತಿ, ಅಥವಾ ಸ್ಯಾರಿ ಆಗ್ಬೋದು, ಜ್ಯುವೆಲರಿ, ಡೆಕೋರೇಟಿವ್ ಐಟಮ್ಸ್ ಏನಾದರೂ ಸರಿ, ಒಂದು 4 ಫೋಟೋಸ್ನ ಅಪ್ಲೋಡ್ ಮಾಡೋದು ತುಂಬ ಒಳ್ಳೇದು. ಒಂದೇ ಫೋಟೋ ನೋಡಿ ಆರ್ಡರ್ಸ್ ಜಾಸ್ತಿ ಬರೋದು ಸ್ವಲ್ಪ ಕಷ್ಟ. ನಾವಾದರೂ ಅಷ್ಟೇ ಅಲ್ವಾ, ಇದು ಈ ಆಂಗಲಲ್ಲಿ ಹೆಂಗಿರುತ್ತೆ, ಈ ಆಂಗಲ್ ಹೆಂಗಿರುತ್ತೆ ಅಂತಾನೆ ತಿರುಗಿಸಿ ಮರಗಿಸಿ ನೋಡ್ತಾನೆ ಇರ್ತೀವಿ ಪ್ರಾಡಕ್ಟ್ಸ್ನ. ಸೊ ಕಸ್ಟಮರ್ ಕೂಡ ಅದೇ ರೀತಿ ನೋಡ್ತಾರೆ. ನಮ್ಮ ಪ್ರಾಡಕ್ಟ್ಸ್ ಅಂದಿದ ತಕ್ಷಣ ಒಂದೇ ನೋಡ್ಬಿಟ್ಟು ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಬೇಕಂತ ಏನಿಲ್ವಲ್ಲ, ನಾವ್ಯಾರೋ ಅವ್ರು ಯಾರೋ ಗೊತ್ತೇ ಇರಲ್ವಲ್ಲ. ಬಟ್ ಅಲ್ಲಿ ಮಾತಾಡೋಂಥ ವಿಚಾರ ಏನಂದ್ರೆ ನಮ್ಮ ಪ್ರಾಡಕ್ಟ್ಸು ಅಂಡ್ ಫೋಟೋ ಅಂಡ್ ಪ್ರೆಸೆಂಟೇಷನ್ ಅಂಡ್ ನಾವೇನು ಅದಕ್ಕೆ ನೇಮ್ ಕೊಡ್ತೀವಿ, ಆ ಪ್ರಾಡಕ್ಟ್ ನೇಮ್ ಕೊಡ್ತೀವಿ, ಇದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆರ್ಡರ್ಸ್ ಬರೋಕ್ಕೆ. ಸೊ ಈ ವಿಚಾರ ತಲೆಯಲ್ಲಿ ಇಟ್ಕೊಂಡು ನಮ್ದು ನಾನು ಯಾವ ರೀತಿ ಫೋಟೋಸ್ನ ತೆಗೆದಿಟ್ಕೋಬೇಕು ಅಂತ ಲಾಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದೊಂದು ಸರಿ ನೋಡ್ಕೊಳ್ಳಿ. ಯಾರು ನೋಡಿಲ್ಲ ಅವರಿಗೆ ಅರ್ಥ ಆಗುತ್ತೆ. ಇನ್ ಕೇಸ್ ನೋಡಿರೋರಿಗೆ ಇದೊಂದು ಸ್ವಲ್ಪ ಕನೆಕ್ಟ್ ಆಗುತ್ತೆ ವಿಚಾರ. ಸೊ ನೋಡೋದ್ರಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂತೀನಿ. ಇನ್ನೇನಾದರೂ ಡೌಟ್ಸ್ ಇರೋ ನನಗೆ ಕಮೆಂಟ್ ಮಾಡಿ. ಬಟ್ ಈ ಟಾಪಿಕ್ ಸ್ವಲ್ಪ ಕಮೆಂಟ್ಸಲ್ಲಿ ಕ್ಲಿಯರ್ ಮಾಡೋದು ಕಷ್ಟ, ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಇದನ್ನ ಸ್ಕಿಪ್ ಮಾಡ್ದಲೇ ಎವ್ರಿ ಸ್ಟೆಪ್ನ ನೀವು ನೀಟಾಗಿ ನೋಡ್ಕೊಳ್ಳಿ ಅಂತ. ಸೊ ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋನೇ ಮಾಡೋಣ, ಅದ್ರ ಬಗ್ಗೆ ಏನು ವರಿ ಬೇಡ. ಇನ್ನೇನಾದರೂ ಅಂದರೆ ಲೈಕ್ ಸ್ಯಾರಿ ಯಾವ ರೀತಿ ಅಪ್ಲೋಡ್ ಮಾಡೋದು, ಅಥವಾ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಏನಾದರೂ ಬೇಕಂದ್ರೆ ನನಗೆ ತಿಳಿಸಿ, ನಾನು ಅದನ್ನು ಇನ್ನೊಂದ್ಸರಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಇದೇ ಪ್ರೋಸೆಸ್ ಇರುತ್ತೆ ಎಲ್ಲವುದು ಅಷ್ಟೇ. ಬಟ್ ಈಗ ನಾವೇನು ಇದಕ್ಕೆ ಮೆಟೀರಿಯಲ್ ಆಗ್ಬೋದು, ಅಥವಾ ಸೈಜಸ್ಸು, ಅದು ಕ್ಲೋಸ್ ಇದೆಯಾ, ಅಥವಾ ಇದು ಬ್ರಾಸ್ಲೆಟ್ ಓಪನ್ ಇದೆಯಾ, ಈ ಥರ ಎಲ್ಲ ಆಪ್ಷನ್ಸ್ ಎಲ್ಲ ಕೇಳ್ತಲ್ಲ, ಸೊ ಅದನ್ನು ಫಿಲ್ ಮಾಡಿದ್ವಿ. ಬಟ್ ಸ್ಯಾರಿಗೆ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅಂದರೆ ಲೈಕ್ ಇದಕ್ಕೆ ಬಾರ್ಡರ್ ಇದೆಯಾ, ಬಾರ್ಡರ್ ಲೆಸ್ಸಾ, ಬನಾರಸಿನ ಅಂದರೆ ಟೈಪ್ ಫ್ಯಾಬ್ರಿಕ್ ಟೈಪ್ ಯಾವುದು, ಅಂಡ್ ಇದು ಕಾಂಟೆಂಪ್ರರಿಯಾ, ಅಥವಾ ಓಲ್ಡ್ ಮಾಡೆಲ್ಲ, ರೆಟ್ರೋ ಮಾಡೆಲ್ಲ, ಈ ಥರ ಆಪ್ಷನ್ಸ್ ಸಿಗುತ್ತೆ ನಮಗೆ. ಆ ಆಪ್ಷನ್ಸ್ನೆಲ್ಲ ಫಿಲ್ ಮಾಡಬೇಕು ಅಂತ. ರನ್ನಿಂಗ್ ಬ್ಲೌಸಾ, ಆರ್ ಬ್ಲೌಸ್ ಮೆಟೀರಿಯಲ್ಲೇ ಬೇರೆನಾ, ಸ್ಯಾರಿ ಮೆಟೀರಿಯಲ್ಲೇ ಬರ್ತಾರೆ, ತುಂಬ ಆಪ್ಷನ್ಸ್ ಬರುತ್ತೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸ್ಯಾರಿ ಆಗ್ಬೋದು ಅಥವಾ ಡ್ರೆಸ್ಸಸ್ದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಸಲ್ಲಿ ಈಗ ಆಲ್ಮೋಸ್ಟ್ ಈಗ ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡೋದು ಒಂದು ನಾವು ನೋಡಿದ್ದೀವಿ. ಆ್ಯಂಡ್ ದೆನ್ ಫೋಟೋಸ್ನ ಯಾವ ರೀತಿ ತೆಗೆದಿಟ್ಕೋಬೇಕು, ಇವತ್ತಿನ ವಿಡಿಯೋಲಿ ಫೋಟೋ ಕೆಟಲಾಗ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ನೋಡಿದ್ದೀವಿ. ನೆಕ್ಸ್ಟ್ ನೋಡೋಣ ಯಾವ ಟಾಪಿಕ್ ಇನ್ಕ್ಲೂಡ್ ಮಾಡ್ತೀನೋ, ನಾನು ಯೋಚನೆ ಮಾಡ್ತೀನಿ. ಅಂದರೆ ಜಸ್ಟ್ ಒಂದು ಫ್ಲೋ ಅಲ್ಲಿ ಮಾಡೋಣ ಅಂತ ಅಷ್ಟೇ. ನೆಕ್ಸ್ಟ್ ಏನಿರುತ್ತೆ, ಆಫ್ಟರ್ ಆರ್ಡರ್ ಅಕ್ಸೆಪ್ಟ್ ಮಾಡೋದಾಗ್ಬೋದು, ಲೇಬಲ್ ಜನರೇಟ್ ಆಗೋದು, ಮ್ಯಾನಿಫೆಸ್ಟ್ ಮಾಡೋದು, ನಮ್ಮನ್ನ ಅದು ಬಾರ್ಕೋಡೆಡ್ ಕವರ್ಸ್ನ ಸ್ಕ್ಯಾನ್ ಮಾಡ್ಕೊಳ್ಳೋದು, ಈ ರೀತಿ ಟಾಪಿಕ್ಸ್ ಇರುತ್ತಲ್ಲ ಅದನ್ನು ನಾನು ಒಂದೊಂದೇ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಬೇರೆ ಯಾರಿಗಾದ್ರು ನೀಡಿದರೆ, ಸೊ ದಟ್ ರೀಚ್ ಸ್ವಲ್ಪ ಜಾಸ್ತಿ ಆಗುತ್ತೆ, ನನಗೂ ಸ್ವಲ್ಪ ಖುಷಿ ಆಗುತ್ತೆ ವ್ಯೂಸ್ ಜಾಸ್ತಿ ಬಂದರೆ. ಸೊ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.